ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ದಿನ ಉಳಿದಿರೋಂತಹ ಒಂದೇ ಒಂದು ಬಟ್ಲರ್ ರೈಸಿಂದ ಹೇಗೆ ಒಂದೊಳ್ಳೆ ಹೊಸ ರೆಸಿಪಿನ ಮಾಡ್ಬೋದು. ಬೆಳಗಿನ ತಿಂಡಿಗೂ ಮಾಡ್ಬೋದು ಇದನ್ನು, ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ಮಾಡ್ಬೋದು. ಈ ಸ್ನ್ಯಾಕ್ಸ್ನ ಮಾಡೋಕ್ಕೆ ಮೊದಲು ಒಂದು ಬಟ್ಲು ಅನ್ನನ ತೊಗೊಂಡಿದ್ದೀನಿ. ಇದು ಹಿಂದಿನ ದಿನ ಉಳಿದಿದ್ದಾದ್ರೂ ಅನ್ನ ಬಳಸ್ಕೋಬೋದು. ಹಾಗೆ ಮಧ್ಯಾಹ್ನ ಮಾಡಿದ ಅನ್ನ ಇದ್ದರೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೋಬೋದು. ಹಾಗೆ ಒಂದು ಬಟ್ಲು ಕರಿಬೇವು, ಕೊತ್ತಂಬರಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಹಾಕ್ತಾಯಿದ್ದೀನಿ. ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಅಚ್ಕಾರದ ಪುಡಿ. ಇಲ್ಲಿ ಅಚ್ಕಾರದ ಪುಡಿನ 1 ಸ್ಪೂನನ್ನು ತೊಗೊಂಡಿದ್ದೀನಿ. ಇದು ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಹಸಿಮೆಣಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗರಿಗರಿಯಾಗಿ ಬರೋಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನು ಸೇರಿಸಬಾರ್ದು. ಅನ್ನದಲ್ಲೇ ತೇವಾಂಶ ಇರೋದ್ರಿಂದ ಸ್ವಲ್ಪನೂ ಸಹ ನೀರನ್ನು ಸೇರಿಸದೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಈ ಥರ ಸಣ್ಣ ಉಂಡೆನ ತಗೊಂಡು ಕೈಯಲ್ಲಿ ವಡೆ ಆಕಾರದಲ್ಲಿ ತಟ್ಕೋಬೇಕು. ನೋಡಿ, ಈ ಸೈಜಲ್ಲಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಸೈಜ್ ಬೇಕಂದ್ರೂ ಸಹ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ವಡೆ ಶೇಪಲ್ಲಿ ತಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಹಾಗೆ ತವ ಮೇಲೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಡೀಪ್ ಫ್ರೈ ಮಾಡೋಕ್ಕಿಂತನೂ ಶಾಲೋ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ ತಿನ್ನೋರಿಗೆ ಇದು ಶಾಲೋ ಫ್ರೈ ಮಾಡಿರೋದಂತ. ಸೇಮ್ ಡೀಪ್ ಫ್ರೈ ಮಾಡಿದ ಥರನೇ ಈ ಅನ್ನದ ವಡೆ ಇರುತ್ತೆ. ನೋಡಿ, ಈ ಸೈಜಲ್ಲಿ ತೊಗೊಂಡು ತಟ್ಟಿ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡು ನಂತರ ತವಾನ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತವನ್ನು ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ನಾವು ಒಂದು ಬಟ್ಲು ಅನ್ನದಲ್ಲಿ ನೋಡಿ ಇಷ್ಟು ಅನ್ನದ ವಡೆಗಳು ರೆಡಿಯಾಗಿದೆ. ಇದು ಸೇಮ್ ನೋಡೋಕ್ಕೂ ಸಹ ಕಡಲೆಬೇಳೆ ವಡೆ ಥರನೇ ಕಾಣುತ್ತೆ. ಟೇಸ್ಟು ಸಹ ಅದೇ ರೀತಿಯಾಗಿರುತ್ತೆ. ಗೊತ್ತೇ ಆಗಲ್ಲ. ನೀವು ಹೇಳಲಿಲ್ಲ ಅಂದರೆ ಮನೆಯವ್ರಿಗೆ, ಮಕ್ಕಳಿಗೆ ಇದು ಅನ್ನದ ವಡೆ ಅಂತ ಗೊತ್ತೇ ಆಗಲ್ಲ. ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ. ನೋಡಿ, ಈ ಸೈಜು ದಪ್ಪ ಈ ಥರ ಇದೆ, ಇಷ್ಟು ಥಿಕ್ನೆಸ್ ಇದೆ. ಈಗ ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತವಾನು ಸಹ ಬಿಸಿಯಾಗಿದೆ. ಅದ್ರ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಸ್ಟವ್ನ ಮೀಡಿಯಮ್ ಉರಿಗೆ ಇಟ್ಕೊಂಬಿಟ್ಟು ಒಂದೊಂದೇ ಅನ್ನದ ವಡೆಗಳನ್ನ ತವ ಮೇಲೆ ಜೋಡಿಸ್ಕೊಳ್ಳೋಣ. ನಿಮಗೆ ಗರಿಗರಿಯಾಗಿ ಈ ಅನ್ನದ ವಡೆಗಳು ಬೇಕಂದರೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಮೆದುವಾಗೇ ಇರಬೇಕಂದ್ರೆ ನೀವು ಮೀಡಿಯಮ್ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೋದು. ಈ ಥರ ಜೋಡಿಸ್ಕೊಳ್ಳಿ ತವ ಮೇಲೆ. ಇನ್ನೂ ದೊಡ್ಡ ದೊಡ್ಡ ಆಕಾರದಲ್ಲೂ ಸಹ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚಿಮುಕ್ಸ್ಬಿಟ್ಟು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಆಗ ಅನ್ನದ ವಡೆಗಳು ಬೇಗ ಬೇಯುತ್ತೆ. ಒಂದು 5 ನಿಮಿಷ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸಿದ್ರೂ ಒಂದು 5 ನಿಮಿಷಕ್ಕೆ ಒಂದು ಸೈಡು ಬೆಂದಿರುತ್ತೆ. ಹೀಗೆ ನಿಧಾನಕ್ಕೆ ತಿರುಗಿಸಿ. ಇದು ಯಾವುದೇ ರೀತಿ ವಡೆ ಮಾಡಬೇಕಾದ್ರೆ ಕೈಗೂ ಸಹ ಉಂಡೆ ಮಾಡಬೇಕಾದ್ರೆ ಅಂಟ್ಕೊಂಡಿಲ್ಲ, ನೀವು ನೋಡಿರ್ಬೋದು. ಹಾಗೆ ತವ ಮೇಲೂ ಸಹ ತಿರುಗಿಸ್ಕೋಬೇಕಾದ್ರೆ ನೋಡಿ ಒಂದು ಚೂರೂ ಸಹ ಅಂಟ್ಕೊಂಡಿಲ್ಲ. ಸೇಮು ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಿರ್ತೀವಲ್ಲ ಅದೇ ರೀತಿ ಅನ್ನದ ವಡೆಗಳು ತವ ಮೇಲೇ ಫ್ರೈ ಮಾಡಿದಾಗ್ಲೂ ಸಹ ಬಂದಿದೆ. ಎಣ್ಣೆನ ಅವಾಯ್ಡ್ ಮಾಡೋರು, ಡಯಟ್ ಮಾಡೋರು ಈ ಥರ ಮಾಡಿಕೊಂಡು ತಿನ್ಬೋದು. ಸೇಮ್ ನಿಮಗೆ ಎಣ್ಣೆಲೆ ಕರ್ದಿದ್ದ ರೀತಿಲೇ ಅನ್ನದ ವಡೆಗಳು ಸಹ ರೆಡಿಯಾಗುತ್ತೆ. ನೋಡಿ, ಈಗ 2 ಸೈಡು ಚೆನ್ನಾಗಿ ಬೆಂದಿದೆ. 2 ಸೈಡೂ ಸಹ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಒಳಗಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ. ರೆಡಿಯಾಗಿರುವಂತಹ ಅನ್ನದ ವಡೆಗಳನ್ನ ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಗರಿಗರಿಯಾದ ಅನ್ನದ ವಡೆಗಳು
ತಿನ್ನೋದಕ್ಕೆ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಇದೇ ವಿಧಾನದಲ್ಲಿ ಈಗ ತೋರಿಸಿದ್ನಲ್ಲ ಅದೇ ವಿಧಾನದಲ್ಲಿ ಮತ್ತೊಂದು ಸಲ ಉಳಿದಿರೋ ಅಂತಹ ಅನ್ನದ ವಡೆಗಳನ್ನು ಸಹ ಬೇಯಿಸ್ಕೊಂಡಿದ್ದೀನಿ. ಒಂದು ಸೈಡು ಬೇಯಿಸಿದ್ಮೇಲೆ ಇನ್ನೊಂದು ಸೈಡು ತಿರುಗಿಸಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅನ್ನದ ವಡೆಗಳು ತುಂಬ ರುಚಿಯಾಗಿ ಗರಿಗರಿಯಾಗಿ ರೆಡಿಯಾಗುತ್ತೆ. ನಿಮಗೆ ಹಿಂದಿನ ದಿನ ಅನ್ನ ಉಳಿದಿದ್ರೆ ಅದನ್ನು ಏನು ಮಾಡೋದು ಚಿತ್ರಾನ್ನ ಹಾಗೆ ರೊಟ್ಟಿ ದೋಸೆಗೆ ಹಾಕ್ಕೊಳ್ತೀವಿ. ಅದ್ರ ಬದಲು ಒಂದಿನ ಈ ಥರ ಮಾಡಿಕೊಡಿ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತಿನ್ಬೋದು. ಹಾಗೆ ಸಂಜೆ ಮಧ್ಯಾಹ್ನದ ಅನ್ನ ಉಳಿದಿದ್ರೆ ಸಂಜೆ ಸ್ನ್ಯಾಕ್ಸಿಗೂ ಸಹ ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಗೊತ್ತೇ ಆಗಲ್ಲ, ನಿಮಗೆ ಅಷ್ಟು ಮಾಡಿರೋರ್ಗಷ್ಟೇ ಗೊತ್ತಾಗುತ್ತೆ ಬಿಟ್ಟರೆ ಇದು ಉಳಿದಿರೋಂತಹ ಅನ್ನದ ವಡೆ ಅಂತ ಗೊತ್ತೇ ಆಗಲ್ಲ. ಸೇಮ್ ಕಡಲೆಬೇಳೆ ವಡೆ ಥರನೇ ಇರುತ್ತೆ. ರುಚಿನೂ ಸಹ ಕಡಲೆಬೇಳೆ ವಡೆಗಿಂತ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಹೇಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಅನ್ನದ ವಡೆಗಳು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.